ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 27/1/2026. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಜೊತೆಗೆ ಪ್ರೇಕ್ಷಕರಿಂದ ನಮಗೆ ಬಂದಿರುವಂತಹ ಪ್ರಶ್ನೆಗಳನ್ನ ನಾವು ಸಹ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತೆಗೆದುಕೊಳ್ತೀವಿ. ಉತ್ತರವನ್ನ ಗುರೂಜಿಗಳು ನೀಡ್ತಾರೆ. ಹಾಗೆ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ, ಪಂಚಾಂಗ, ತಿಥಿ ಇವುಗಳನ್ನು ಸಹ ನೋಡ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹರ್ಷಂ ಚ ತಂ ಮಂಗಳಂ ಪ್ರಣಮಾಮ್ಯಹಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ನೀವು ಸಹ ಗುರೂಜಿಗಳ ಬಳಿ ನೇರವಾಗಿ ಮಾತನಾಡಬೇಕಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂಥ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಅಥವಾ ಅದೇ ನಂಬರ್ಗೆ ನೀವು ವಾಟ್ಸಪ್ ಸಹ ಮಾಡ್ಬೋದು. ಗುರೂಜಿಗಳನ್ನ ಭೇಟಿ ಆಗ್ಬೋದು. ಈಗ ಮೊದಲನೇದಾಗಿ ತುಲಾ ರಾಶಿಯವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ನೋಡೋಣ. ಗುರೂಜಿ, ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿ ಜರುಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ತುಲಾ ರಾಶಿಯವರಿಗೆ ಫೆಬ್ರವರಿ ತಿಂಗಳ ಕಂಪ್ಲೀಟ್ ರಾಶಿಫಲ ಏನಿದೆ ನೋಡಿ. ನಾವು ಪ್ರತಿ ಸಂಚಿಕೆಯಲ್ಲಿ ಕೂಡ ಗುರು ಹಾಗೂ ಶನಿಯ ಒಂದು ಗೋಚಾರ ಫಲ ಅನುಸಾರವಾಗಿ ನಾವು ಫೆಬ್ರವರಿ ತಿಂಗಳ ಒಂದು ಗೋಚಾರ ಫಲ ಕಳೆದ ರಾಶಿಗಳಲ್ಲೂ ಕೂಡ ಹೇಳಿದ್ವಿ. ಪ್ರಸ್ತುತವಾಗಿ ಈ ಒಂದು ತುಲಾ ರಾಶಿಯವರ ವಿಚಾರವಾಗಿ ನೋಡ್ತಾ ಇದ್ವಿ. ಗುರು ಭಗವಾನರು ಭಾಗ್ಯಭಾವದಲ್ಲಿರುವಂಥದ್ದು, ಪೂರ್ಣ ಪ್ರಮಾಣದ ಗುರುಬಲ ತುಲಾ ರಾಶಿಯವರಿಗೆ ಜರುಗ್ತಾ ಇದೆ. ಸೊ ಗುರುವಿಂದ ಚೆನ್ನಾಗಿರುವಂಥದ್ದು. ಶನೇಶ್ವರ ಗ್ರಹ, ನಿಮ್ಮ ಯೋಗಕಾರಕ ಗ್ರಹ, ಪಂಚಮ ಮತ್ತು ಷಷ್ಠಾಧಿಪತಿಯಾದ ಶನೇಶ್ವರ ಗ್ರಹ ಸಪ್ತಮ ಸ್ಥಾನದಲ್ಲಿರುವಂಥದ್ದು. ಶನಿಯಿಂದ ಕೂಡ ದೋಷ ಇಲ್ಲ, ಅರ್ಧಾಷ್ಟಮ ಶನಿ ಇಲ್ಲ, ಪಂಚಮ ಶನಿ ಇಲ್ಲ, ಅಷ್ಟಮ ಶನಿ ಇಲ್ಲ, ಶನಿ ದೋಷ ಕೂಡ ಮುಕ್ತಿ ಇರುವಂಥದ್ದು. ಸೊ ಹಾಗೆ ಪಂಚಗ್ರಹಗಳ ಕೂಟ ತುಲಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಜರುಗ್ತಿರುವಂಥದ್ದು. ಅದು ಯಾವುದು ಅಂದರೆ ಬುಧ ಗ್ರಹ ನಿಮಗೆ 3ನೇ ತಾರೀಕು ನಂತರ ನಿಮಗೆ ಬರುವಂಥದ್ದು ಪಂಚಮ ಸ್ಥಾನದಲ್ಲಿ. ರಾಷ್ಟ್ರಾಧಿಪತಿಯಾದ ಶುಕ್ರನ ಗೋಚಾರ ಕೂಡ ನಿಮ್ಮ ಒಂದು 5ನೇ ತಾರೀಕು ನಂತರ ಪೂರ್ವ ಪುಣ್ಯ ಸ್ಥಾನಕ್ಕೆ ಬರುವಂಥದ್ದು. ದ್ವಿತೀಯ ಸಪ್ತಮಾಧಿಪತಿಯಾದ ಮಂಗಳ ಗ್ರಹರು ಕೂಡ 23ನೇ ತಾರೀಕು ನಂತರ ಪಂಚಮ ಭಾವಕ್ಕೆ ಬರುವಂಥದ್ದು. ನಿಮ್ಮ ಲಾಭಾಧಿಪತಿಯಾದ ಸೂರ್ಯ ಗ್ರಹರು ಕೂಡ ಫೆಬ್ರವರಿ 14ನೇ ತಾರೀಕು ನಂತರ ಪಂಚಮ ಸ್ಥಾನಕ್ಕೆ ಬರುವಂಥದ್ದು. ಇನ್ನು ರಾಹು ಕೂಡ ಪಂಚಮದಲ್ಲಿ ಆಲ್ರೆಡಿ ಸ್ಥಿತವಿರುವಂಥದ್ದು, ಕೇತು ಲಾಭಸ್ಥಾನದಲ್ಲಿರುವಂಥದ್ದು. ಈ ರೀತಿ ಗ್ರಹ ಗೋಚಾರಗಳು ತುಲಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಜರುಗ್ತಾ ಇದೆ. ಗುರೂಜಿ, ಇನ್ನು ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚಾರದ ಪ್ರಭಾವ ತುಲಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇದೆ, ಆಚರಣೆಗಳ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು? ನವಗ್ರಹಗಳ ಗೋಚಾರ ವಿಸ್ತೃತ ಪ್ರಭಾವ ನೋಡೋದಾದರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ರಾಶಿಗೆ ಒಳ್ಳೆಯ ಗುರುಬಲ ಇರೋದರಿಂದ ಒಳ್ಳೆ ಹಣ ಸಂಪಾದನೆ ಮಾಡ್ತೀರಾ. ದೈವಾನುಗ್ರಹ ಇರುತ್ತೆ, ತಂದೆ ಆಶೀರ್ವಾದ ಇರುತ್ತೆ, ಶುಭ ಕಾರ್ಯ ಮನೆಯಲ್ಲಿ ನಡೆಯುವಂಥದ್ದು, ಒಳ್ಳೆ ಹೆಸರನ್ನು ಮಾಡ್ತೀರಾ, ಇದು ಒಂದು ಜರುಗುವಂಥದ್ದು. ಮತ್ತು ಇನ್ನು ಶನೇಶ್ವರ ಗ್ರಹರು, ಗುರು ಭಗವಾನರು ಒಳ್ಳೆಯ ಗೋಚಾರ ಫಲ ಇರೋದರಿಂದ ಉಳಿದಂಥ ಗ್ರಹಗಳ ಗೋಚಾರ ಫಲಗಳು ನೋಡೋದಾದರೆ ವಿಸ್ತೃತವಾಗಿ ನಿಮ್ಮ ರಾಶಿಗೆ ನಿಮ್ಮ ಭಾಗ್ಯಸ್ಥಾನಕ್ಕೆ ಅಧಿಪತಿ ಮತ್ತು ರಾಷ್ಟ್ರಾಧಿಪತಿ ಮತ್ತು ಭಾಗ್ಯಸ್ಥಾನಕ್ಕೆ ಅಧಿಪತಿಯಾಗಿರುವಂಥ ಬುಧ ಗ್ರಹರು ಪಂಚಮ ಭಾವಕ್ಕೆ ಬರೋದರಿಂದ ಅತ್ಯಂತ ಬಲಿಷ್ಠವಾದ ಸ್ಥಾನ. ವಿದ್ಯಾಭ್ಯಾಸಕ್ಕೆ, ಪೂರ್ವ ಪುಣ್ಯಕ್ಕೆ ಒಳ್ಳೆಯದಾಗುವಂಥದ್ದು. ಅದರಲ್ಲಿ ಬುಧ ಒಂದು ವ್ಯಾಪಾರಕಾರಕ, ಶೇರ್ ಮಾರ್ಕೆಟ್ ಅಂತ ಹೇಳ್ತೀವಿ. ಯಾರು ಅದರಲ್ಲಿ ಹೂಡಿಕೆ ಮಾಡಿಕೊಂಡವರಿಗೆ ತುಂಬ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಈ ತಿಂಗಳಲ್ಲಿ ಒಂದು ಮನೆ ಮಾಡುವಂಥದ್ದು, ಸೈಟ್ ಮಾಡುವಂಥದ್ದು, ವ್ಯವಸಾಯಕ್ಕೆ ಒಂದು ಜಮೀನು ಖರೀದಿ ಮಾಡುವಂಥದ್ದು, ಫ್ಲ್ಯಾಟ್ ಖರೀದಿ ಮಾಡುವಂಥದ್ದು, ಈ ರೀತಿ ಒಂದು ಜರುಗುತ್ತೆ. ಒಂದು ತುಲಾ ರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ ಒಳ್ಳೆ ಕಾಲ. ವ್ಯಾಪಾರದಲ್ಲಿ ವೃದ್ಧಿ ಇರುತ್ತೆ, ಒಳ್ಳೆ ಧನ ಸಂಚಯ ಆಗುತ್ತೆ ಫೆಬ್ರವರಿ ತಿಂಗಳಲ್ಲಿ. ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನು ಕೂಡ ಪಂಚಮ ಭಾವಕ್ಕೆ ಬರೋದರಿಂದ ದೇಹವನ್ನು ಬಲವಾಗಿ ಸ್ಥಿರವಾಗಿ ಇಡ್ತೀರಾ. ಯಾವುದೇ ಅಡ್ಡಿ ಇದ್ರೂ ಕೂಡ ಚೆನ್ನಾಗಿ ದಾರಿ ಸುಗಮವಾಗುವಂಥದ್ದು. ಶುಕ್ರನ ಬಲಿಷ್ಠ ಫಲಗಳು ಸಿಗುತ್ತೆ. ಸೂರ್ಯ ಭಗವಾನರು ಕೂಡ ಪ್ರಸ್ತುತ ನಿಮಗೆ ಲಾಭಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಬರೋದರಿಂದ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಒಂದು ನೆಮ್ಮದಿಯನ್ನು ಕಾಣ್ತೀರಾ. ಅವರ ಕೃಷಿ ನಿಮಗೆ ಒಂದು ಒಳ್ಳೆಯ ಖುಷಿ ವಾತಾವರಣ ತರುತ್ತೆ. ಮತ್ತು ಇನ್ನು ಆಚರಣೆ ವಿಚಾರವಾಗಿ ತಾವು ಕೇಳಿದಂಗೆ ನೋಡೋದಾದರೆ 14ನೇ ತಾರೀಕಂದು ಶನಿ ಪ್ರದೋಷ ಜರುಗುವಂಥದ್ದು. ಅವತ್ತು ವಿಶೇಷವಾಗಿ ಶನಿಯ ಒಂದು ಪ್ರದೋಷದಂದು ಶಿವನ ಆರಾಧನೆ, ನಂದಿಗೆ ಆರಾಧನೆ ಜರುಗುವಂಥದ್ದು. ಅದೇ ರೀತಿ ಒಂದು ಸೌರ ಚಂದ್ರ ವಿಶೇಷವಾದ ಮಹಾಶಿವರಾತ್ರಿ ಫೆಬ್ರವರಿ 15ನೇ ತಾರೀಕು ಜರುಗುವಂಥದ್ದು. ಜಗತ್ತಿನಾದ್ಯಂತ ಒಂದು ಶಿವರ ಆರಾಧನೆ, ಶಿವನ ಜಪತಪ ಧ್ಯಾನಗಳು ಜರುಗುವಂಥದ್ದು. ಗುರುಜಿ, ಇನ್ನು ರಾಷ್ಟ್ರಾಧಿಪತಿಯ ವಿಚಾರಕ್ಕೆ ಬರೋಣ. ರಾಷ್ಟ್ರಾಧಿಪತಿಯ ಗೋಚಾರದಿಂದ ಯಾವೆಲ್ಲ ಫಲಾಫಲಗಳನ್ನು ತುಲಾ ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ? ನೋಡಿ, ರಾಷ್ಟ್ರಾಧಿಪತಿ ಪಂಚಮ ಭಾವಕ್ಕೆ ಬರುವಂಥದ್ದು. ಪಂಚಮ ಅಂದರೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ. ಪೂರ್ವ ಪುಣ್ಯ ಆ್ಯಕ್ಟಿವೇಟ್ ಆಗೋದ್ರಿಂದ ನಿಮಗೆ ಎಲ್ಲ ಕೆಲಸಗಳು ಅಡ್ಡಿ ಆತಂಕ ಇರದೆ ನಿರಾತಂಕವಾಗಿ ಜರುಗುವಂಥದ್ದು. ಮತ್ತು ಜೀವನದ ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಸವಾಲುಗಳನ್ನು ಎದುರಿಸ್ಬೋದು. ಹೆಚ್ಚಿನ ಫಲಿತಾಂಶಗಳು ನಿಮ್ಮ ಪರವಾಗಿ ಜರುಗುತ್ತೆ.
ಮತ್ತು ನಿಮ್ಮ ಕೆಲಸ ಮಾಡುವ ಪ್ರಯತ್ನಕ್ಕೆ ಅನುಗುಣವಾಗಿ ಫಲಿತಾಂಶ ಈ ಒಂದು ಮಾಸದಲ್ಲಿ ಪಡಿತೀರಾ. ಉದ್ಯೋಗದಲ್ಲಿ ಕೆಲಸ ಮಾಡುವವರಿಗೆ ಈ ಒಂದು ಮಾಸ ತುಂಬ ವಿಶೇಷವಾಗಿರುವಂಥದ್ದು. ಅದರಲ್ಲಿ ತುಲಾರಾಶಿಯ ವ್ಯಾಪಾರಸ್ಥರಲ್ಲಿ ಯಾರು ವ್ಯಾಪಾರದಲ್ಲಿ ತೊಡಗಿರ್ತೀರಾ, ಕಠಿಣ ಪರಿಶ್ರಮದ ಮೂಲಕ ಯಶಸ್ಸನ್ನು ನೀವು ಕಾಣ್ತೀರಾ. ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಾವುದೋ ಒಂದು ಪ್ರಮುಖ ಹಣಕಾಸಿನ ಸಮಸ್ಯೆ ಎದುರಿಸುವಂಥ ಸಾಧ್ಯತೆ ಇರುತ್ತೆ, ಅದ್ರ ಬಗ್ಗೆ ಗಮನ ಇರಲಿ. ಮತ್ತು ಆಸ್ತಿ ಮತ್ತು ವಾಹನ ಮನೆ ಖರೀದಿ ವಿಚಾರವಾಗಿ ಅನುಕೂಲ. ಈ ಒಂದು ತಿಂಗಳಲ್ಲಿ ಸ್ಪರ್ಧೆ ಮತ್ತು ಪೈಪೋಟಿ ವಿಷಯಕ್ಕೆ ಬಂದಾಗ ಯಶಸ್ಸು ಸಾಧಿಸುವ ಬಲವಾದ ಅವಕಾಶ ಕೂಡ ಇದೆ. ಮತ್ತು ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪರಿಶ್ರಮಕ್ಕೆ ತಕ್ಕ ಒಂದು ಫಲ ಸಿಗುವಂಥದ್ದು. ಮತ್ತು ಪ್ರೇಮ ಜೀವನದಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ. ಮತ್ತು ಬುದ್ಧಿವಂತಿಕೆಯಿಂದ ಸಂವಹನದಿಂದ ಪರಿಸ್ಥಿತಿಯನ್ನು ನೀವು ಒಳ್ಳೆಯ ರೀತಿಯಾಗಿ ನೀವು ಪ್ಲ್ಯಾನ್ ಮಾಡ್ಕೊತೀರಾ. ಈ ಒಂದು ಮಾಸದಲ್ಲಿ ವಿಶೇಷವಾಗಿ ತುಲಾರಾಶಿಯವರಿಗೆ ವೈವಾಹಿಕ ಜೀವನ ಎರಡಕ್ಕೂ ಶುಭವಾಗಿರುವಂಥದ್ದು. ವಿಶೇಷವಾಗಿ ಒಂದು ಮದುವೆ ಸೆಟ್ ಆಗುವಂಥದ್ದು, ಮದುವೆ ಕಡೆ ನೋಡುವಂಥದ್ದಾಗಿರುವಂಥದ್ದು. ಮತ್ತು ಅದರಲ್ಲೂ ವಿಶೇಷವಾಗಿ ಪ್ರೀತಿ ಪ್ರೇಮ ಪ್ರಣಯದ ವಿಚಾರದಲ್ಲೂ ಕೂಡ ಮುಂದುವರೆದು ಮದುವೆ ಜರುಗುವಂಥದ್ದು ಒಳ್ಳೆಯದು. ಕುಟುಂಬ ಜೀವನ ಒಂದು ಸಮತೋಲಿತವಾಗಿ ಅಂದರೆ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಿರುತ್ತೆ. ಈ ಒಂದು ತಿಂಗಳಲ್ಲಿ ಸಾಮರಸ್ಯ ಉಳಿಯುವಂಥ ಎಲ್ಲ ನಿರೀಕ್ಷೆ ಇದೆ. ಮತ್ತು ನೀವು ಸರಿಯಾದ ಆಹಾರ ಮತ್ತು ಜೀವನ ಶೈಲಿಯನ್ನು ನಿರ್ವಹಿಸಿದರೆ ನಿಮಗೆ ಉತ್ತಮ ಆರೋಗ್ಯ ಕೂಡ ತುಲಾರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಜರುಗುವಂಥದ್ದು. ಗುರುಜಿ, ನೀವು ನಕ್ಷತ್ರಗಳ ಒಂದು ಆಧಾರವಾಗಿ ನೋಡೋದಾದ್ರೆ ತುಲಾರಾಶಿಯವರಿಗೆ ಏನೆಲ್ಲ ಫಲಗಳು ಸಿಗ್ತಾ ಇದೆ, ಮತ್ತೆ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ, ದೋಷಗಳು ಎದುರಾದಂತಹ ಸಂದರ್ಭದಲ್ಲಿ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು? ನೋಡಿ, ಚಿತ್ತ ನಕ್ಷತ್ರ ತುಲಾರಾಶಿಯವರಿಗೆ ನೋಡೋದಾದರೆ ನಿಮಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಅನಿಸುತ್ತೆ. ಸ್ವಲ್ಪ ನೀವು ಇನ್ನೂ ಅದರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸಿ ಒತ್ತಡ ಮಾಡದಿರಂಗೆ ಕೆಲಸ ಮುಗಿಸ್ಬೇಕು. ಸ್ವಾತಿ ನಕ್ಷತ್ರ ತುಲಾರಾಶಿದವರಿಗೆ ಈ ಒಂದು ಮಾಸ ಒಂದು ಆರ್ಥಿಕವಾಗಿ ತುಂಬ ಚೆನ್ನಾಗಿರುವಂಥದ್ದು. ಮತ್ತು ಒಂದೇನೋ ಬಿಸ್ನೆಸ್ ಟ್ರಿಪ್ಪು, ಫ್ಯಾಮಿಲಿ ಟ್ರಿಪ್ಪು ಈ ರೀತಿ ಹೋಗ್ತಾ ಇರುವಂಥದ್ದು ಜರುಗುತ್ತೆ. ವಿಶಾಖ ನಕ್ಷತ್ರ ತುಲಾರಾಶಿದವರಿಗೆ ನೀವು ಹಣವನ್ನು ಮಾಡುವಂಥದ್ದು ಮತ್ತು ವ್ಯಾಪಾರದಲ್ಲಿ ರಿಪೀಟ್ ಕಸ್ಟಮರ್ಸ್ ಬಂದು ಅವರಿಂದ ಹಣ ಸಹಾಯ ಆಗುವಂಥದ್ದು ಒಂದು ನಕ್ಷತ್ರಗಳ ಫಲ ಆಗಿರುವಂಥದ್ದು. ಮತ್ತು ಪರಿಹಾರ ಭಾಗ ತಾವು ಕೇಳಿದ್ರಿ, ಬುಧವಾರದೊತ್ತು ಒಂದು ಕೃಷ್ಣನ ದೇವಸ್ಥಾನಕ್ಕೆ ತುಳಸಿ ಕೊಟ್ಟು ಒಂದು ಅರ್ಚನೆ ಮಾಡಿಸ್ಕೊಂಡು ಬರುವಂಥದ್ದು ಒಳ್ಳೆಯದು. ಮತ್ತು ಮಹಾಲಕ್ಷ್ಮಿ ಅಥವಾ ದುರ್ಗೆ ಆರಾಧನೆ ಶುಕ್ರವಾರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಒಂದು ತುಪ್ಪದ ದೀಪ ಹಚ್ಕೊಂಡು ಆರಾಧನೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಶುಕ್ರನ ಮಂತ್ರಗಳು, ಮೂಲ ಮಂತ್ರಗಳು, ಯಾಕೆ ಪಂಚಮ ಸ್ಥಾನಕ್ಕೆ ಶುಕ್ರ ಬರುವಂಥ ಮತ್ತು ಮಿತ್ರ ಮನೆಯಲ್ಲಿ ಸೊ ಮೂಲ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ಹೇಳ್ತೀವಿ, ಅದನ್ನು ಮಾಡ್ಬೋದು. ಮತ್ತು ಆದಷ್ಟು ಏನಾದರೂ ಬಿಳಿ ಕಲರ್ ಬಟ್ಟೆಗಳನ್ನು, ಪಂಚೆ ಅಥವಾ ಧೋತಿಗಳನ್ನು ದೇವಸ್ಥಾನದಲ್ಲಿ ಅರ್ಚಕರಿಗೆ ಶುಕ್ರವಾರದೊತ್ತು ನೀಡೋದ್ರಿಂದ ತುಂಬ ಒಳ್ಳೆಯ ಪರಿಹಾರವಾಗಿ ಕೆಲಸ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ತುಲಾರಾಶಿಯವರು ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಇವತ್ತಿನ ಮಂಗಳವಾರದ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ. ಗುರುಜಿ ತಿಳಿಸ್ತೀರಾ? 27 ಜನವರಿ 2026 ನವಮಿ ತಿಥಿ, ಶುಕ್ಲ ಪಕ್ಷ, ಭರಣಿ ನಕ್ಷತ್ರ, ಶುಕ್ಲ ಯೋಗ, ಬಾಲವಕರಣವಿರುವಂಥದ್ದು. ಮಂಗಳವಾರ ವಾರಗಳಲ್ಲಿ ಶ್ರೇಷ್ಠ ಮಂಗಳಮಯ ವಾರ ಅಂತ ಹೇಳ್ತೀವಿ. ಸೂರ್ಯೋದಯ ಬೆಂಗಳೂರಿನ ಕಾಲಮಾನಕ್ಕೆ 6 ಗಂಟೆ 47 ನಿಮಿಷ ಆದರೆ ಸೂರ್ಯಾಸ್ತ 6 ಗಂಟೆ 17 ನಿಮಿಷಕ್ಕೆ, ರಾಹುಕಾಲ 3 ಗಂಟೆ 25 ನಿಮಿಷದಿಂದ 4 ಗಂಟೆ 51 ನಿಮಿಷ, ಯಮಗಂಡ ಕಾಲ 9 ಗಂಟೆ 40 ನಿಮಿಷದಿಂದ 11 ಗಂಟೆ 6 ನಿಮಿಷ, ಗುಳಿಕ ಕಾಲ 12 ಗಂಟೆ 32 ನಿಮಿಷದಿಂದ 1 ಗಂಟೆ 59 ನಿಮಿಷ, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 12 ಗಂಟೆ 9 ನಿಮಿಷದಿಂದ 12 ಗಂಟೆ 55 ನಿಮಿಷ ಜರುಗುವಂಥದ್ದು. ಗುರೂಜಿ, ಇವತ್ತಿನ ದಿನದ ವಿಶೇಷತೆ ಮಂಗಳವಾರ. ನೋಡಿ, ಮಂಗಳವಾರ ಮಂಗಳಮಯವಾದ ಮಾಘ ಮಾಸದ ಒಂದು ಮಂಗಳವಾರ. ವಿಶೇಷವಾಗಿ ಆಚರಣೆ ವಿಚಾರದಲ್ಲಿ ಯಾವುದಾದ್ರೂ ವ್ಯಾಜ್ಯಗಳಿದ್ದರೆ ಮತ್ತು ಏನಾದರೂ ಕೋರ್ಟು ಕಚೇರಿ ವಿಚಾರದಲ್ಲಿ ಏನಾದರೂ ಸೆಟಲ್ಮೆಂಟ್ಗಳಿದ್ದರೆ ಇವತ್ತು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮಂಗಳವಾರದೊತ್ತು ಏನಾದರೂ ಈ ಒಂದು ಅಣ್ಣ ತಮ್ಮಂದರಲ್ಲಿ ಭಾಗ ಮಾಡೋದಕ್ಕೆ ಅದು ಕೂಡ ಸುದಿನವಾಗಿರುವಂಥದ್ದು, ಅಥವಾ ಏನೋ ಒಂದು ಕಿರಿಕಿರಿ ಇರುತ್ತೆ ಅದನ್ನು ನೆರವೇರಿಸಲು ಅಥವಾ ಅವ್ರ ನಡುವೆ ಕಾಂಪ್ರಮೈಸ್ ಮಾಡಿಸಲು ಮಂಗಳವಾರ ಅದನ್ನು ಚೆನ್ನಾಗಿರುತ್ತೆ, ಅದನ್ನು ಉಪಯೋಗಿಸ್ತೀವಿ. ಇಲ್ಲಿಗೆ ಪಂಚಾಂಗ ತಿಥಿಯನ್ನು ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನೀವು ಯಾವ ಒಂದು ಒಳ್ಳೆ ಕೆಲಸವನ್ನು ಪ್ರಾರಂಭ ಮಾಡ್ತೀರಾ ಅದಕ್ಕೆ ಈ ಸಮಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ 12 ರಾಶಿಗಳ ದಿನ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ನಿಮ್ಮ ಭಾವನೆಗಳು ನಿಯಂತ್ರಿಸಲು ನಿಮಗೆ ಕಷ್ಟ ಆಗುತ್ತೆ. ನೀವು ಅಸಾಮಾನ್ಯ ವರ್ತನೆ ಮತ್ತು ನಿಮ್ಮ ಸುತ್ತಲಿನ ಜನರಲ್ಲಿ ಗೊಂದಲ ಕೆಡವಬಹುದು, ನಿಮ್ಮನ್ನು ನೀವು ನಿರಾಸೆಗೊಳಿಸಬಹುದು, ಸ್ವಲ್ಪ ಎಚ್ಚರಿಕೆಯಿಂದ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನೀವು ಸಾಕಷ್ಟು ವಿಶ್ರಾಂತಿ ಪಡೆದುಕೊಂಡಿದ್ರೆ, ತುಂಬ ದಣಿವಾದಂತೆ ನಿಮಗೆ ಅನಿಸಿದರೆ, ನಿಮಗೆ ಅಧಿಕ ವಿಶ್ರಾಂತಿ ಇನ್ನೂ ಬೇಕು ಅಂತ ಅನಿಸಿದರೆ ಆದಷ್ಟು ಇವತ್ತು ರೆಸ್ಟ್ ಮಾಡಿ. ಮತ್ತು ಇಂದು ಗಣನೀಯ ಪ್ರಮಾಣದ ಹಣವನ್ನು ಸಹ ನೀವು ಹೊಂದುತ್ತೀರಾ, ಅದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ನಿಮ್ಮ ಮನಸ್ಸು ಒಳ್ಳೆಯ ವಿಚಾರಗಳನ್ನು ಗ್ರಹಿಸುವಂಥದ್ದು. ಸ್ವಲ್ಪ ಹೆಚ್ಚು ಹಣ ಮಾಡಲು ನೀವು ನಿಮ್ಮ ನವೀನ ಕಲೆಗಳು ಅಂದರೆ ಹೊಸ ಸ್ಕಿಲ್ಸ್ ಅಂತ ತಗೊತೀವಿ, ಅದನ್ನು ಬಳಸಿ. ಅತಿಥಿಗಳನ್ನು ನಿಮ್ಮ ಮನೆಯಲ್ಲಿ ಒಂದು ಆಹ್ಲಾದಕರ ಮತ್ತು ಅದ್ಭುತ ಸಂಜೆಯಾಗಿ ನಿಮ್ಮನ್ನು ಬಳಸ್ಕೊತಾರೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ನಿಮ್ಮ ಖಿನ್ನತೆಯನ್ನು ಹೊಡೆದೋಡಿಸಿ ಇದನ್ನು ನಿಮ್ಮನ್ನು ಆವರಿಸ್ಕೊಳ್ಳದಂತೆ ನಿಮ್ಮ ಪ್ರಗತಿಗೆ ಅಡ್ಡಿಪಡಿಸದಂತೆ ನೋಡಿಕೊಳ್ಳಿ. ನೀವು ತ್ವರಿತ ಹಣ ಪಡೆಯುವ ಬಯಕೆ ಇವತ್ತು ಹೊಂದಿರ್ತೀರಾ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ನೀವು ಸಂಜೆ ವಿಭಿನ್ನ ಪ್ರತಿಕ್ರಿಯೆಗಳನ್ನು ಗುರುತಿಸ್ತೀರಾ ಮತ್ತು ನಿಮ್ಮನ್ನು ಇದರಿಂದ ಸ್ವಲ್ಪ ಉದ್ವೇಗಗಳ ಒಳಗಾಗ್ತೀರಾ. ಆದರೆ ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ. ನಿಮ್ಮ ಸಂತೋಷ ನಿಮಗೆ ನಿರಾಸೆ ಆಗದಂತೆ ಆನಂದ ನೀಡುವ ಒಂದು ಒಳ್ಳೆಯ ದಿನ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಸ್ನೇಹಿತರು ಶೀತಲ ವರ್ತನೆ ನಿಮ್ಮ ಮನಸ್ಸಿಗೆ ನೋವು ತರುತ್ತದೆ, ಆದರೆ ಶಾಂತವಾಗಿರಲು ಪ್ರಯತ್ನಿಸಿ. ನಿಮಗೆ ಇದು ಒಂದು ಹಿಂದು ನೀಡುವ ಒಂದು ದುಃಖಕ್ಕೆ ಕಾರಣವಾಗುವಂಥ ದಿನ ಆಗುವಂಥದ್ದು. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿ. ನಿಮ್ಮ ಬಗ್ಗೆ ನಿಮಗೆ ಉತ್ತಮ ಅಭಿಪ್ರಾಯ ಬರಲು, ಒಳ್ಳೆ ಕೆಲಸಗಳನ್ನು ಮಾಡಲು ಒಂದು ಅದ್ಭುತವಾದ ದಿನ. ಭೂಮಿಯನ್ನು ಖರೀದಿಸುವಂಥದ್ದು ಮತ್ತು ಅದನ್ನು ಮಾರಾಟ ಮಾಡಲು ಬಯಸುವ ಜನರು ಇಂದು ಉತ್ತಮ ಖರೀದಿದಾರರನ್ನು ಕಾಣಬಹುದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ವಿಶ್ರಾಂತಿ ಪಡೆಯಲು ಸಾಧ್ಯವಾಗುವ ಒಂದು ದಿನ. ನಿಮಗೆ ಸ್ನಾಯುಗಳಿಗೆ ವಿಶ್ರಾಂತಿ ನೀಡಲು ಮತ್ತು ತೈಲದಿಂದ ನಿಮ್ಮ ದೇಹಕ್ಕೆ ಸ್ವಲ್ಪ ಮಸಾಜ್ ಮಾಡಿಕೊಳ್ಳಿ. ನಿಮ್ಮ ಕೋಪವನ್ನು ನಿಯಂತ್ರಿಸಿ ಮತ್ತು ಕಚೇರಿಯಲ್ಲಿ ಎಲ್ಲರೊಂದಿಗೆ ಉತ್ತಮವಾಗಿ ವರ್ತಿಸಿ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ತುಂಬ ಪ್ರಯಾಣ ನಿಮಗೆ ಸ್ವಲ್ಪ ದಣಿವು ಅನಿಸಬಹುದು. ಡೈರಿ ಉದ್ಯಮಕ್ಕೆ ಸೇರಿರುವವರು ಇಂದು ಆರ್ಥಿಕ ಲಾಭವನ್ನು ಪಡೆಯುವ ಪ್ರಬಲ ಸಾಧ್ಯತೆ ಇದೆ. ಮಕ್ಕಳ ಸಾಧನೆಯಿಂದ ನಿಮಗೆ ಹೆಮ್ಮೆ ಪಡುವಂಥ ಒಂದು ಶುಭ ದಿನ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ಆರೋಗ್ಯ ದೃಷ್ಟಿಯಿಂದ ಅತ್ಯುತ್ತಮವಾದ ದಿನ. ನಿಮ್ಮ ಹರ್ಷಚಿತ್ತದಿಂದ ಇರುವ ಮನಸ್ಸು ನಿಮಗೆ ಟಾನಿಕ್ ಥರ ಕೆಲಸ ಮಾಡುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಮಾಡುವಂಥದ್ದು. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ಆಶಾವಾದಿಗಳಾಗಿರಿ. ಜೀವನದ ಉಜ್ವಲ ಭವಿಷ್ಯ ನೀವು ಇವತ್ತು ಕಾಣ್ತೀರಾ. ನಿಮ್ಮ ಆತ್ಮವಿಶ್ವಾಸ ಭರಿತ ನಿರೀಕ್ಷೆಗಳು ನಿಮಗೆ ಭರವಸೆಗಳನ್ನು ಮತ್ತು ಆಸೆಗಳನ್ನು ಸಾಕ್ಷಾತ್ಕಾರಗೊಳಿಸಲು ಸಹಾಯ ಮಾಡುವಂಥ ಒಂದು ಒಳ್ಳೆಯ ದಿನ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನಿಮ್ಮ ಹಠಾತ್ ಪ್ರವೃತ್ತಿಗೆ ನಿಮಗೆ ಗಂಭೀರವಾದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಕೆಲವೊಂದು ಸ್ಥಳದಲ್ಲೇ ಅಥವಾ ವ್ಯಾಪಾರದಲ್ಲೇ ಯಾವುದೋ ಒಂದು ಅಜಾಗರೂಕತೆಯಿಂದ ನಿಮಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಬಹುದು. ಸ್ವಲ್ಪ ಆರ್ಥಿಕವಾಗಿ ಎಚ್ಚರಿಕೆಯಿಂದ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಿಮಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ತುಲಾ ರಾಶಿಯ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಪರಿಹಾರ ಭಾಗ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.